ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ತಂದೆಗೆ ತಕ್ಕ ಮಗಳು ಬೀನಾ ವೈದ್ಯ. ತಂದೆಯಂತೆ ದಾನ ಧರ್ಮದಲ್ಲಿ ತೊಡಗಿಕೊಂಡಿರುವ ಸಚಿವ ಮಂಕಾಳು ವೈದ್ಯರ ಪುತ್ರಿ. ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಸಚಿವರಾದ ಮಂಕಾಳು ವೈದ್ಯರ ಸುಪುತ್ರಿ ಬೀನಾ ವೈದ್ಯ ತನ್ನ ತಂದೆಯಂತೆ ದಾನ ಧರ್ಮಗಳಲ್ಲಿ ತೊಡಗಿಕೊಂಡಿದ್ದು, ತಂದೆಯ ಅಣತಿಯಂತೆ ಕ್ಷೇತ್ರದಾದ್ಯಂತ ಅಮಾಯಕರ, ಅಸಹಾಯಕರಿಗೆ ಮತ್ತು ಮಠ ಮಂದಿರಗಳಿಗೆ ದಾನ ಧರ್ಮ ಮಾಡುತ್ತಿರುವುದು ತಿಳಿದು ಬಂದಿದೆ. ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬಂತೆ ಯಾವುದೇ ಒಳ್ಳೆತನ ಅಥವಾ ಹೃದಯ ವೈಶಾಲ್ಯತೆ ಕೇವಲ ತೋರಿಕೆಯಲ್ಲಿದ್ದರೆ ಸಾಲದು, ಅದು ಮನಸ್ಸಿನಿಂದ ಬರಬೇಕಾಗುತ್ತದೆ. ಇಂತಹ ಒಳ್ಳೆಯತನ ನಮ್ಮ ಸಚಿವ ವೈದ್ಯರ ಪುತ್ರಿಯಾದ ಬೀನಾ ವೈದ್ಯ ಅವರಲ್ಲಿ ಇದೆ. ಅದು ತಂದೆಯಂತೆ ಹುಟ್ಟಿನಿಂದಲೇ ಅವರಿಗೆ ರಕ್ತಗತವಾಗಿ ಬಂದಿದೆ. ಆಕೆಯ ಮನಸ್ಸು ಯಾವಾಗಲೂ ಬಡವರ ಪರ ಮಿಡಿಯುತ್ತದೆ. ಇದಕ್ಕೆ ನಾವು ಹಲವು ಉದಾಹರಣೆಗಳನ್ನು ನೀಡಬಹುದಾಗಿದೆ. ಮುಖ್ಯವಾಗಿ ಹೊನ್ನವರ ತಾಲೂಕಿನ ಮಾವಿನಕುರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮಗೌಡ ಅವರ 6 ತಿಂಗಳ ಮಗು ಹೃದಯ ಸಮಸ್ಯೆಯಿಂದ ಬಳಲುತ್ತಿತ್ತು. ಇದನ್ನು ಗಮನಿಸಿದ ಸಚಿವರ ಪುತ್ರಿ ಬೀನಾ ವೈದ್ಯ ತನ್ನ ತಂದೆಯ ಅಣತಿಯಂತೆ ಚಿಕಿತ್ಸೆಯ ವೆಚ್ಚಕ್ಕಾಗಿ 50,000 ರೂಪಾಯಿಗಳನ್ನು ಆ ಕುಟುಂಬಸ್ಥರಿಗೆ ನೀಡಿ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ತಾಲೂಕಿನ ಮುಂಡಳ್ಳಿ ಮುಗೇರ್ಕೇರಿಯಲ್ಲಿ ನಡೆದ ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆದ ಬೀನಾ ವೈದ್ಯ 1 ಲಕ್ಷ ರೂಪಾಯಿ ಹಣವನ್ನು ಆಡಳಿತ ಕಮಿಟಿಗೆ ಹಸ್ತಾಂತರ ಮಾಡಿ ದೇವರ ಕೃಪೆಗೆ ಪಾತ್ರರಾದರು. ಹಾಗೆಯೇ ಶ್ರೀ ಜಟ್ಟಿಗ ದೇವಸ್ಥಾನ ಮುಟ್ಟಳ್ಳಿಗೆ ಕೂಡ ಭೇಟಿ ನೀಡಿ ದೇವಸ್ಥಾನಕ್ಕೆ 50,000 ಹಣವನ್ನು ದೇಣಿಗೆಯಾಗಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ವೀಕ್ಷಕರೇ, ಇದು ಕೇವಲ ಉದಾಹರಣೆಯಷ್ಟೇ. ಇಂತಹ ಅನೇಕ ಅಸಂಖ್ಯ ದಾನ ಧರ್ಮಗಳಲ್ಲಿ ನಮ್ಮ ಬೀನಾ ವೈದ್ಯ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಸಚಿವರನ್ನು ಬಿಟ್ಟರೆ ಅವರ ಪುತ್ರಿ ಬೀನಾ ವೈದ್ಯ ಅವರೇ ದಾನ ಧರ್ಮದಲ್ಲಿ ಮುಂದಿದ್ದಾರೆ ಎನ್ನುವುದು ಕ್ಷೇತ್ರದ ಜನರ ಮಾತಾಗಿದೆ. ಸಂಸ್ಕಾರಗಳು ಹುಟ್ಟಿನಿಂದಲೇ ಬೆಳೆಸಿಕೊಂಡು ಬಂದಿರಬೇಕು. ಸಚಿವರು ತಮ್ಮ ಪುತ್ರಿಯಲ್ಲಿ ಈ ಸಂಸ್ಕಾರವನ್ನು ಹುಟ್ಟಿನಿಂದಲೇ ಬೆಳೆಸಿದ್ದಾರೆ. ಯುವತಿ ಬೀನಾ ವೈದ್ಯರ ಮುಂದಿನ ರಾಜಕೀಯ ಭವಿಷ್ಯ ಕ್ಷೇತ್ರದಲ್ಲಿ ಉಜ್ವಲವಾಗಲಿರಲಿದೆ ಎನ್ನುವುದು ಜನಸಾಮಾನ್ಯರ ಮಾತಾಗಿದೆ. ಭಟ್ಕಳ ಹೊನ್ನವರ ತಾಲೂಕಿನ ಪ್ರಜಾಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಧೀಮಂತ ನಾಯಕಿ ಬೀನಾ ವೈದ್ಯ ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎನ್ನುವುದು ಕ್ಷೇತ್ರದ ಜನತೆಯ ಮಾತಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.